ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತೇಳಿ. ಈ ವಿಡಿಯೋದಲ್ಲಿ ಇಂಗ್ಲಿಷ್ ಚಲನಚಿತ್ರವೊಂದರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅದು ಮೈಕೇಲ್ ಮೈಕೇಲ್ ಜಾಕ್ಸನ್ ಬಗ್ಗೆ ಇರುವಂತಹ ಆ ಚಲನಚಿತ್ರದ ನನಗಂತೂ ತುಂಬ ವಿಶೇಷವಾಗಿ ಕಂಡಿದೆ. ಒಬ್ಬ ಆ, ವಿಶ್ವವಿಖ್ಯಾತ ವ್ಯಕ್ತಿಯನ್ನ ಚಿತ್ರಣ ಮಾಡಬೇಕಾದ್ರೆ ಆ, ಈ ಫಿಲಮ್ ಯಾರ್ಯಾರು ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ನನಗನ್ಸಿದೆ. ಹಾಗಾಗಿ ನಾನು ಆ, ಒಂದು ಎರಡು ಸಾರಿ ಈ ಫಿಲಮ್ ನೋಡಿದೆ. ನೋಡಿದಾಗ ಅದರ ಕೆಲವೊಂದು ನನ್ನ ಭಾವನೆಗಳನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ. ಈ ಚಲನಚಿತ್ರದಲ್ಲಿ ಮೈಕೇಲ್ಗೆ ಜೋಸೆಫ್ ಜಾಕ್ಸನ್ ಅನ್ನುವ ತಂದೆ ಇರ್ತಾರೆ. ಮುಖ್ಯವಾದ ಪಾತ್ರ ಆಗಿರುತ್ತೆ, ಯಾಕೆಂದ್ರೆ ನಮ್ಮೆಲ್ರಿಗೂ ಕೂಡ ಅನೇಕ ರೀತಿಯಲ್ಲಿ ಪಾಠವೂ ಆಗಿರ್ತದೆ. ನಾನು ಪೇರೆಂಟಿಂಗ್ ಬಗ್ಗೆ ಬೇರೆ ಹೇಳ್ತಾ ಇರ್ತೇನೆ. ಆಮ್, ತನ್ನ ಒಂಥರ ತುಂಬ ಎಲ್ಲ ಮಕ್ಕಳಿಗೆ ಕಂಡ್ರೆ ಪೊಸೆಸಿವ್ ಆಗಿ ಇರ್ತೀವಿ, ಆದರೆ ಈ ಜೋಸೆಫ್ ಜಾಕ್ಸನ್ ಹೆಚ್ಚು ಪೊಸೆಸಿವ್. ಓಕೆ. ಆದರೆ ಆರಂಭಿಕ ಹಂತದಲ್ಲಿ ಗಾಯನವನ್ನ ನೃತ್ಯವನ್ನ ಕಲಿಸ್ಲಿಕ್ಕೆ ಈತನೇ ಗುರು ಆಗಿರ್ತಾರೆ. ವಿಗರಸ್ ಪ್ರಾಕ್ಟೀಸು. ಅಲ್ಲೆಲ್ಲೋ ಒಂದು ಕಡೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಬೆಲ್ಟ್. ಅದನ್ನ ಒಂದೆರಡು ಸರಿ ತೋರಿಸ್ತಾರೆ, ಇನ್ನು ಉಳಿದಿದ್ದು ಸಿಂಬಾಲಿಕ್ ಆಗಿ ತೋರಿಸ್ತಾ ಬರ್ತಾರೆ. ಜಾಕ್ಸನ್ 5 ಅನ್ನುವ ಟೀಮ್, ಈ ಜೋಸೆಫ್ ಜಾಕ್ಸನ್ ಏನಿರ್ತಾರೆ, 5 ಮಕ್ಕಳು ಇರ್ತಾರಲ್ಲ, ಅದಕ್ಕೆ ಜಾಕ್ಸನ್ 5 ಅಂತ ಟೀಮ್ಗೆ ಹೆಸರಿಡ್ತಾರೆ. ಯಾಕೆಂದ್ರೆ ಅವ್ರ ದೃಷ್ಟಿನಲ್ಲಿ ಏನು ಅಂದ್ರೆ ಈ ಜಾಕ್ಸನ್ ಫ್ಯಾಮಿಲಿ ಅನ್ನೋದೇ ಒಂದು ಬ್ರ್ಯಾಂಡ್ ಆಗ್ಬೇಕು ಅಂತ ಅವ್ರ ಉದ್ದೇಶ. ಏನು ತಪ್ಪಲ್ಲ. ಈ ಮೈಕೆಲ್ ಪಾತ್ರದ ತಾಯಿ ಪಾತ್ರ ಮಾಡಿರುವಂತಹ ಆಕೆ ಕ್ಯಾಥರಿನ್ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ಆಗಾಗ ಮಗನ ಜೊತೆ ಟಿ ವಿಲಿ ವಾಚ್ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಕೆಲವೊಂದು ಸನ್ನಿವೇಶಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನನಗೆ ಅನಿಸಿದೆ. ಸುಮಾರು ಸಾರಿ ತನ್ನ ಮಗನಿಗೆ ತನ್ನ ಇಷ್ಟದಂತೆ ಸಪೋರ್ಟ್ ಮಾಡಿದ್ರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ನೀನು ಇನ್ನೂ ಸಪೋರ್ಟ್ ಮಾಡ್ಬೋದಾಗಿತ್ತು ಮಗನೇ ಅನ್ನುವಂತಹ ಮಾತನ್ನ ಆಕೆ ಹೇಳ್ತಾರೆ. ಇನ್ನೊಂದು ನಮಗೆ ಇಲ್ಲಿ ಗೊತ್ತಾಗೋದು ಅಂತ ಅಂದರೆ ಮೈಕೆಲ್ ಜಾಕ್ಸನ್ಗೆ ಬೇರೆ ಬೇರೆ ಪ್ರಾಣಿಗಳು ಇಷ್ಟ. ಮನೆಗೆ ಚಿಂಪಾಂಜಿಯನ್ನ ಕರ್ಕೊಂಬರುವಂಥದ್ದು, ಮರಿ ಚಿಂಪಾಂಜಿ ಒಂದು ರೀತಿ ತುಂಬ ವಿಶೇಷವಾಗಿದೆ. ಸೀನ್ ಎಲ್ಲ ತುಂಬ ನೀವು ನೋಡಲೇಬೇಕು ಈ ಫಿಲಮ್ನ. ಆಮೇಲೆ ಆ, ಒಂದು ಹಾವನ್ನು ಸಾಕಿರೋದು, ಜಿರಾಫೆ ಸಾಕಿರೋವಂಥದ್ದು, ಇವೆಲ್ಲ ನೋಡಿದಾಗ ಓ, ಆ ಪ್ರಾಣಿ ಪ್ರಿಯ ಮೈಕೇಲ್ನ ವ್ಯಕ್ತಿತ್ವ ಅಲ್ಲಿ ಅನಾವರಣ ಆಗ್ತದೆ. ಆಗಾಗ ಆಮ್, ಸಂದರ್ಭ ಬಂದಾಗ ಫ್ಯಾನ್ಸ್ ಆರ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಅನ್ನೋದನ್ನ ಬಳಸ್ತಾರೆ. ಈ ಪ್ರಾಣಿಗಳನ್ನು ಕೂಡ ತನ್ನ ಕುಟುಂಬದ ವ್ಯಕ್ತಿಗಳು ಅಂತ ಹೇಳುವಂಥ ಡೈಲಾಗ್ ನನಗೆ ಆ, ಒಂದು ವಿಶೇಷ ಅಂತ ಅನ್ನಿಸ್ತು. ಒಂದು ಸನ್ನಿವೇಶ, ಮೂಗನ್ನ ಆಪರೇಷನ್ ಮಾಡಿಸ್ಕೊಳ್ಳೋದು ತುಂಬ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆದರೆ ಅವರ ಅಪ್ಪಂಗೆ ನನಗೆ ಸೈನಸ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾರೆ. ಅದು ಡಾಕ್ಟ್ರ್ ಇನ್ನೊಂದು ಸರಿನೂ ಕೇಳ್ತಾರೆ, ಮೈಕೇಲ್ ನಿಜವಾಗಿಯೂ ನೀವು ಮಾಡಿಸ್ಕೋಬೇಕಾ ಅಂತ. ಎಸ್, ಕಾನ್ಷಿಯಸ್ ಡಿಸಿಷನ್, ಐ ಎಮ್ ಎ ಗ್ರೋನ್ ಅಪ್ ಬಾಯ್ ಅನ್ನೋ ಅರ್ಥದಲ್ಲಿ ಡಾಕ್ಟ್ರಿಗೆ ಹೇಳ್ತಾರೆ. ಆ, ಈ ಚಲನಚಿತ್ರದಲ್ಲಿ ಮೈಕೇಲ್ ಪುಟ್ಟ ಹುಡುಗನಿಂದ ಟೀನೇಜರ್ ವರೆಗೆ ಹೇಗೆ ಸಾಕ್ತಾರೆ ಎನ್ನುವಂತಹ ಚಿತ್ರಣ ಇದೆಯಲ್ಲ, ತುಂಬ ಚೆನ್ನಾಗಿ ಈ ಟ್ರಾನ್ಸಿಷನ್ ಇದೆ ಅಂತ ನನಗನ್ಸಿದೆ ಸ್ನೇಹಿತರೆ. ಈ ತಂದೆಯ ಜೊತೆ ಇರುವಂತಹ ಆ ವಿಚಾರಗಳು ಅಥವಾ ಅವ್ರನ್ನ ಡಿಫ್ರೆನ್ಸಸ್ ಏನಂತ ಕರಿತೇವೆ, ಅದು ಉಲ್ಬಣಗೊಳ್ತಾ ಏನಾಗುತ್ತೆ ಅಂತ ಅಂದರೆ ಒಂದು ಹಂತಕ್ಕೆ ಬಂದಾಗ ಆ, ತನ್ನ ತಂದೆಯನ್ನ ಮ್ಯಾನೇಜರ್ ಪೋಸ್ಟಿಂದ ತೆಗೆದು ಹಾಕೋ ಸೀನ್ ಅಂತೂ ಸಖತ್ತಾಗಿ ಮೂಡಿ ಬಂದಿದೆ. ಆ್ಯಂಡ್ ಒಂದು ಸಾರಿ ಯು ನೀಡ್ ಪಬ್ಲಿಸಿಟಿ ಅಂತ ಆತನ ಮ್ಯಾನೇಜರ್ ಕೇಳಿದಾಗ ಎಸ್, ಆದರೆ
ನಾಟ್ ಲೈಕ್ ದಿಸ್. ಏನು ಹೇಗಿರ್ಬೇಕು ನಮ್ಮ ಪಬ್ಲಿಸಿಟಿ ಅಂದರೆ, ಮಾರಾಟ ಹೇಳ್ಬೇಕು, ಬರೀ ಪಬ್ಲಿಸಿಟಿ ನಮಗೆ ಬೇಡ. ಗುಡ್ ರೆಕಾರ್ಡ್ ದಟ್ ಸೆಲ್ಸ್ ಅಂತ ವರ್ಡ್ ಹೇಳೋದಂತೂ ನನಗೆ, ಓ, ಏನು ತಲೆಯಲ್ಲಿತ್ತ ತಂಗೆ ಅಂತ ಅನ್ಸುತ್ತೆ. ಆಮೇಲೆ ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ ಸಾಂಗ್ ಸ್ಕ್ರಿಪ್ಟ್ಸ್ನ ಪ್ರಿಪೇರ್ ಮಾಡೋದಿದೆಯಲ್ಲ, ಆ ಸನ್ನಿವೇಶನು ತುಂಬ ಚೆನ್ನಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಯಾವುದೇ ಥಾಟ್ಸ್ನ ಬರೆದು ಅದನ್ನು ಇಂಪ್ರೂವೈಸ್ ಮಾಡುವಂಥದ್ದು, ಈ ಥರದ ಸೀನ್ಸು ಕೂಡ ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಮ್ಯೂಸಿಕ್ ವಿಲ್ ಬ್ರಿಂಗ್ ಪೀಪಲ್ ಟುಗೆದರ್, ಎನ್ ಆಲ್ಬಮ್ ವಿತ್ ಎಂಥೂಸಿಯಾಸ್ ಅನ್ನುವಂಥದ್ದನ್ನ ಇಲ್ಲಿ ಗುರುತಿಸ್ತೇನೆ, ಗಮನಿಸ್ತೇನೆ. ಜೊತೆಗೆ ಥ್ರಿಲ್ಲರ್ ಆಲ್ಬಮ್ ಯಾವ ಥರ ರೂಪುಗೊಳ್ಳುತ್ತೆ ಅನ್ನುವ ಸೀನ್ಸನ್ನು ಕೂಡ ತುಂಬ ಚೆನ್ನಾಗಿ ನನಗೆ ಮೂಡಿ ಬಂದಿದೆ ಅಂತ ಅನಿಸಿದೆ ಸ್ನೇಹಿತರೆ. ಒಂದು ಸಾರಿ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಮಾತಾಡಬೇಕಾದ್ರೆ, ನನಗೆ MTVನಲ್ಲಿ ನಮ್ಮ ಆಲ್ಬಮ್ ಬರಬೇಕು ಅನ್ನುವಂಥದ್ದು ಮೈಕೆಲ್ ಜಾಕ್ಸನ್ನ ಇಷ್ಟ ಆಗಿರ್ತದೆ. ಈತ ಮತ್ತು ಈತನ ಮ್ಯಾನೇಜರ್ ಆ ಕನ್ಸರ್ನ್ಡ್ ವ್ಯಕ್ತಿಗೆ ಪುಷ್ ಹಾರ್ಡ್, ಇನ್ನೂ ಸ್ವಲ್ಪ ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ಆತ ಫೋನ್ ತಗೊಂಡು MTV ಬಾಸ್ಗೆ, ಈ 10 ನಿಮಿಷದಲ್ಲಿ ಜಾಕ್ಸನ್ದು ಬರಬೇಕು, ಇಲ್ಲದೆ ಇದ್ರೆ ಈ ಬೇರೆ ಇದುವರೆಗಿರುವ ಕನೆಕ್ಷನ್ ಎಲ್ಲ ಸಿಂಗರ್ಸ್ ಎಲ್ಲ ವಾಪಸ್ ಕರೆಸ್ಕೋತೀನಿ ಅಥವಾ ನೀನು ಅಂತ ಬೆದರಿಕೆ ಹಾಕ್ತಾನೆ. ಸೊ MTVಲಿ ಒಂದ್ಸಾರಿ ಬರ್ತಿದ್ದಂಗೆ ಆ, ಆ, ಇಮ್ಮಡಿ ಅಂತ ಹೇಳಲ್ಲ, 100 ಮಡಿ, 1000 ಪಾಲು ಜನಪ್ರಿಯತೆ ಹೆಚ್ಚಾಗ್ತದೆ. ಆ ಜನಪ್ರಿಯತೆ ಹೆಚ್ಚಾಗೋದನ್ನು ಸೀನ್ಸಲ್ಲಿ ನಾವು ಆಡಿಯನ್ಸು ಗ್ಯಾದರ್ ಆಗೋದು, ಈತ ಎಲ್ಲೋದ್ರೆ ಬಂದರೆ ಆಟೋಗ್ರಾಫ್ಗಳನ್ನ ಪ್ರಯತ್ನ ಪಡೋದು, ಈ ಸೀನ್ಸ್ ಎಲ್ಲ ಸಖತ್ತಾಗಿ ಬಂದಿದೆ ನನಗೆ. ಆ, ಅದು ತುಂಬ ಇಷ್ಟ ಆಯಿತು. ಸೊ ಅವರು ಆತ ಬಾಬ್ ಅಂತ, ಬಾಬ್ ಡೂ ಇಟ್ ಬಿಲಿ ಜಾನ್ ಅಂತ ಅವ್ರಿಗೆ ಹೇಳಿಸಿ ಮಾಡಿಸೋವಂಥದ್ದು ಸಖತ್ತಾಗಿದೆ. ಆಮೇಲೆ ತಂದೆ, ಮೈ ಸನ್ ಎ ರೆಗ್ಯುಲರ್ ಮೇಕಿಂಗ್ ಮನಿ ಮೇಕಿಂಗ್ ಮೆಷಿನ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಅದು ಒಂಥರ ಹರ್ಟ್ ಆಗುತ್ತೆ. ಯಾಕೆಂದರೆ ಯಾವುದೇ ತಂದೆ ಆ, ಮಕ್ಕಳನ್ನ ಮನಿ ಮೇಕಿಂಗ್ ಮೆಷಿನ್ ಆಗಿ ನೋಡಬಾರ್ದು. ಆದರೆ ಇವ್ರ ತಂದೆ ನೋಡ್ತಾರೆ ಅನ್ನುವಂಥದ್ದು ಸ್ವಲ್ಪ ಸರ್ಕ್ಯಾಸ್ಟಿಕ್ ಆಗಿ ಬೇಜಾರು ಆಗ್ತದೆ. ಟೇಕ್ ಮೈ ಬಾಯ್ಸ್ ಟು ದ ವರ್ಲ್ಡ್, ದ ವಿಕ್ಟ್ರಿ ಟೂರ್ ಹೋಗಬೇಕು ಅಂತ ಎಂಫಸೈಸ್ ಮಾಡಿ, ಫೋರ್ಸ್ ಮಾಡಿ ಏನೇನೋ ಪ್ರಯತ್ನ ಪಡ್ತಾರೆ. ಕೊನೆಗೆ ಅಪ್ಪನಿಗೋಸ್ಕರ ಒಂದೆರಡು ರೌಂಡ್ ಹೋಗಿ ಮಧ್ಯದಲ್ಲಿ ಸ್ಟಾಪ್ ಮಾಡುವಂತಹ ಸೀನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದು ಸರಿ ಈ ಚಾರ್ಲಿ ಚಾಪ್ಲಿನ್ ವಿಜುವಲ್ಸ್ ಟಿವಿಲಿ ಬರೋದೆಲ್ಲ ನೋಡಿ, ಆತನ ಬಗ್ಗೆ ಅವರಮ್ಮನ ಹತ್ರ ಆ, ಚಾರ್ಲಿ ಚಾಪ್ಲಿನ್ ಬಗ್ಗೆ ತುಂಬ ಮೆಚ್ಚುಗೆಯ ಮಾತುಗಳನ್ನು ಮೈಕೇಲ್ ಕೈಲಿ ಆಡಿಸ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ ಡೂ ಹ್ಯಾಪನ್, ಆಗ್ತದಲ್ಲೇ, ಆದರೆ ಅದನ್ನು ನೋಡೋ ರೀತಿ ಇದೆಯಲ್ಲ, ಅದನ್ನ ಒಂದು ಸನ್ನಿವೇಶ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ. ಜೊತೆಗೆ ಒಂದು ಸರಿ ಸ್ಟೇಜಲ್ಲಿ ಆಕ್ಸಿಡೆಂಟ್ ಆಗಿ ತಲೆ ಕೂದಲೆಲ್ಲ ಹೋಗಿ ಅಲ್ಲಿ ತುಂಬ ದೊಡ್ಡ ಗಾಯಗಳಾಗತ್ತೆ. ಉಳಿತಾರೋ ಇಲ್ವೋ ಅನ್ನೋಂಥ ಲೆವೆಲ್ಗೆ ಹೊಟ್ಟೋಗ್ಬಿಟ್ಟಿರುತ್ತೆ. ಓಕೆ, ಅದರ ಒಂದು ಸನ್ನಿವೇಶ. ಮತ್ತೆ ಮ್ಯಾನೇಜರ್ಗೆ ಹೇಳ್ತಾನೆ, ಈ ಈ ಒಂದು ಈವೆಂಟಲ್ಲಿ ಒಟ್ಟು ಎಷ್ಟು ದುಡ್ಡು ಬಂದಿದೆಯೋ ಆ ಹಾಸ್ಪಿಟ್ಲಿಗೆ ಡೊನೇಟ್ ಮಾಡಿಬಿಡು ಅಂತ ಹೇಳೋವಂಥ ಒಂದು ಸೀನ್ ತುಂಬ ಚೆನ್ನಾಗಿ ಮೀಡ ಬಂದಿದೆ. ಆಮೇಲೆ ಅದಾದಮೇಲೆ ಅವನ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗುರುತಿಸ್ತವೆ. ಸ್ಪ್ರೆಡ್ ಲವ್ ಅಂಡ್ ಜಾಯ್ ಟು ಹೀಲ್ ಅನ್ನುವಂಥ ಸಂದೇಶವನ್ನು ಆತ ಸಾರ್ತಾರೆ ಕೊನೆಯಲ್ಲಿ. ದಿಸ್ ಈಸ್ ಮೈ ದಿಸ್ ಈಸ್ ಮೈ ಲೈಫ್, ಮೈ ಪಾತ್ ಅಂಡ್ ಮೀ ಅನ್ನುವಂಥದ್ದು ಬರ್ತದೆ. ಅಂದರೆ ತುಂಬ ತಂದೆಯ ಒಂದು ಕಟ್ಟುನಿಟ್ಟಿನಲ್ಲಿದ್ದಂತಹ ವ್ಯಕ್ತಿಗೆ ಅದನ್ನು ಬಿಡಿಸ್ಕೊಂಡು ತಾನು ಸ್ವತಂತ್ರವಾಗಿ ಹೋಗ್ತಾ ಇರ್ತಾರೆ. ಆಮೇಲೆ ಪತ್ರಿಕೆಗಳಲ್ಲಿ ಗಮನಿಸಿದಾಗ ಇಡೀ ಆ, ಒಂದು ಮಾರ್ಕೆಟ್ನಲ್ಲಿ ಈ ಮೂವಿ ರಿಲೀಸ್ ಆದಮೇಲೆ ಮೈಕೇಲ್ ಜಾಕ್ಸನ್ದು ಮತ್ತೆ ದಾಖಲೆ ಮಾಡ್ತಂತೆ, ಎಲ್ಲ ಆಲ್ಬಮ್ಗಳು ಸೇಲ್ ಆಗಿದೆಯಂತೆ. ಸ್ನೇಹಿತರೆ, ಪಾರ್ಟ್ 2 ಕೂಡ ಬರುತ್ತೆ ಅಂತ ಅನ್ನೋ ಸೂಚನೆ ಅಲ್ಲಿದೆ.
ಈ ಚಲನಚಿತ್ರ ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ ನಾನು ಯಾವುದೇ ವ್ಯಕ್ತಿ ಆಗಲಿ ಆ ವ್ಯಕ್ತಿಯ ಬದುಕಿನಲ್ಲಿ ನಾವು ಏನು ಕಲಿಬೋದು ಅಂತ ಕಲಿಯೋದನ್ನ ನಾನು ಕಲಿಯೋ ಪ್ರಯತ್ನ ಪಡ್ತೇನೆ. ಮತ್ತು ಆ, ನನ್ನ ಒಂದು ಕಾಂಟ್ಯಾಕ್ಟ್ನಲ್ಲಿರೋರಿಗೆ, ಯೂಟ್ಯೂಬ್ ನಮ್ಮ ವೀಕ್ಷಕರಿಗೆ, ನಿಮ್ಮೆಲ್ರಿಗೂ ಗೈಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಕೆಲವು ಮುಖ್ಯವಾದ ಚಲನಚಿತ್ರಗಳ ಒಂದು ಪ್ರಭಾವವನ್ನು ಕೂಡ ನಾನು ತಿಳಿಸ್ತೇನೆ. ಜೊತೆಗೆ ಎಲ್ರಿಗೂ ಕೂಡ ಆ, ಮ್, ಒಂದು ವ್ಯಕ್ತಿ ಚಿತ್ರಣದ ಚಲನಚಿತ್ರಗಳನ್ನು ನೋಡಬೇಕು, ಪುಸ್ತಕಗಳನ್ನು ಓದಬೇಕು ಅನ್ನೋದು ಆ, ನನ್ನ ಒಂದು ಶಿಫಾರಸು ನಿಮಗೆ. ನಿಮಗೆ ವ್ಯಕ್ತಿ ಚಿತ್ರಣದ ಯಾವ ಚಲನಚಿತ್ರ ಇಷ್ಟ ಆಯಿತು? ದಯಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ, ಜಯಪ್ರಕಾಶ್ ನಾಗ್ತಿರ್ಲಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಥರದ ವಿಡಿಯೋಗಳನ್ನು 4-6 ಜನಕ್ಕೆ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ವ್ಯಕ್ತಿತ್ವ ಕುರಿತು ಮತ್ತು ಆಮ್, ಚಲನಚಿತ್ರಗಳ ಕುರಿತು ಕೂಡ ನಾನು ನಿಮಗೋಸ್ಕರ ಮಾಹಿತಿಯನ್ನು ಸಂಗ್ರಹ ಮಾಡಿ ನನ್ನ ಅನಿಸಿಕೆಗಳನ್ನು ಬೆರೆಸಿ ಈ ರೀತಿಯ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಇರ್ತೇನೆ ಸ್ನೇಹಿತರೆ. ಒನ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಎಂಟರ್ಟೈನರ್ ಆಫ್ ದಿ ಮ್ಯೂಸಿಕ್ ಇಂಡಸ್ಟ್ರಿ ಮೈಕೆಲ್ ಜಾಕ್ಸನ್ ಅಲ್ವಾ ಸ್ನೇಹಿತರೆ? ಹ್ಮ್. ಹುಟ್ಟು August 29, 1958. ಓಕೆ, ಸೊ 2009ವರೆಗೆ ಅವರು ಇರ್ತಾರೆ. ಮತ್ತೊಂದು ಮಾಹಿತಿ ನಿಮಗೆ ನೀಡಬೇಕು. ಮೈಕೆಲ್ ಜಾಕ್ಸನ್ನ ನೆವ್ಯೂ ಜಾಫರ್ ಜಾಕ್ಸನ್ ನಿಜವಾಗ್ಲೂ ಇವರ ಎಲ್ಲ ಏನೇನು ಸನ್ನಿವೇಶಗಳನ್ನ ಹೇಳಿದ್ನಲ್ಲ, ಮೈಕೇಲ್ ಜಾಕ್ಸನ್ನೇ ಬಂದು ಅಭಿನಯಿಸಿದ್ರೇನೋ ಅನ್ನೋಷ್ಟು ಆ ಡಾನ್ಸ್ ಸ್ಟೆಪ್ಸು ಇದನ್ನೆಲ್ಲ. ಕಾರಣ ಏನಂದರೆ ಹಿಂದೆ ಒಂದು ಮೈಕೆಲ್ ಜಾಕ್ಸನ್ದು ಆ್ಯಕ್ಚುಯಲ್ ಮೈಕೆಲ್ ಜಾಕ್ಸನ್ದೇ ಆಲ್ಬಮ್ ಥರದ್ದು ವಿಡಿಯೋಗಳೆಲ್ಲ ಆಗಿರುತ್ತೆ. ಅದನ್ನೆಲ್ಲ ಸೇರಿಸೋ ಒಂದು ಚಲನಚಿತ್ರನ ಸುಮಾರು ವರ್ಷದ ಹಿಂದೆ ನೋಡಿದ್ದು ನನಗೆ ಜ್ಞಾಪಕ ಆಯಿತು. ಆಲ್ಮೋಸ್ಟ್ ಲೈಕ್ ಮೈಕೆಲ್ ಜಾಕ್ಸನ್, ತುಂಬ ಚೆನ್ನಾಗಿ ಅಭಿನಯವನ್ನು ಈತ ಮಾಡಿದ್ದಾರೆ. ಹಾಗಾಗಿ ನೀವು ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದ ಚಲನಚಿತ್ರ ಇದಾಗಿರೋದ್ರಿಂದ ದಯಮಾಡಿ ನೋಡಿ ಅಂತ ಹೇಳ್ತಾ, ಯಾವುದೇ ಒಂದು ವಿಚಾರವನ್ನು ಅರಿತಾಗ ನಾವು ಏನು ಕಲಿಯಬೇಕು ಅಂತ ಅನ್ನಿಸ್ತದೆ ಕಲ್ತ್ಕೊಳ್ಳೋಣ. ಚಲನಚಿತ್ರದ ಮೂಲಕವೂ ಕಲಿಯಬಹುದು ಎನ್ನುವುದಕ್ಕಾಗಿ ಕೆಲವೊಂದು ಮಾಹಿತಿಯನ್ನು ಇಲ್ಲಿ ನೀಡಿದ್ದೇನೆ. ನಿಮ್ಗೇನು ಅನ್ನಿಸ್ತು ನನ್ನ ಪ್ರಯತ್ನ? ದಯವಿಟ್ಟು ಕಾಮೆಂಟ್ ಮಾಡಿ. ಐ ವಿಶ್ ಆಲ್ ದಿ ಬೆಸ್ಟ್. ಬಾಯ್ ಬಾಯ್.